ಎಲ್ರಿಗೂ ನಮಸ್ಕಾರ. ಸೊ ಈಗ ತಾನೇ ಕೆರೆಬೇಟೆ ಸಿನಿಮಾ ನೋಡಿದೆ. ಟೈಟ್ಲಿ ಎಷ್ಟು ವಿಭಿನ್ನವಾಗಿದೆ, ಕಾನ್ಸೆಪ್ಟ್ ಆಗ್ಬೋದು. ಅಂದರೆ ಸ್ಟಾರ್ಟಿಂಗ್ ನಮಗೆ ಕಂಪ್ಲೀಟ್ ಕೆರೆಬೇಟೆ ಹೇಗೆ ಮಾಡ್ತಾರೆ, ಅದೊಂದು ಯುನೀಕ್ ಕಲ್ಚರ್ನ ತೋರಿಸ್ತಾ ಹೋಗ್ತಾರೆ. ತುಂಬ ನೇಟಿವಿಟಿ ಇಟ್ಕೊಂಡು ಮಾಡಿರೋಂಥ ಒಂದು ಸಬ್ಜೆಕ್ಟು. ನಾನು ಕತೆ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಕತೆ ಬಗ್ಗೆ ಒಂದು ಚೂರು ಬಿಟ್ಕೊಟ್ರು ಅದು ಸ್ಕ್ರೀನಲ್ಲಿ ನೋಡೋ ಮಜಾ ಹೋಗ್ಬಿಡುತ್ತೆ. ಬಟ್ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು ನಿಮಗೆ. ಸಿನಿಮಾ ಸ್ಟಾರ್ಟ್ ಆದಾಗ ಅಥವಾ ಇಂಟರ್ವಲ್ ಆದಮೇಲೆ ಕೊಡೋಂಥ ಫೀಲು, ಮತ್ತು ಅದು ಮುಗಿದ ಮೇಲೆ ತುಂಬ ಅದ್ಭುತವಾದ ಒಂದು ಟ್ವಿಸ್ಟ್ ಇದೆ. ತುಂಬ ಎಮೋಷ್ನಲ್ ಆಗಿದೆ. ಐ ಥಿಂಕ್ ಒನ್ ಆಫ್ ದ ವೆರಿ ನೀಟ್ಲಿ ಬ್ಯೂಟಿಫುಲಿ ಸೆಡ್ ಲವ್ ಸ್ಟೋರಿ, ಒಂದು ಲವ್ ಸ್ಟೋರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕತೆ ಬಗ್ಗೆ ಜಾಸ್ತಿ ಬಿಟ್ಕೊಡೋಕ್ಕಾಗಲ್ಲ. ಬಂದು ಥಿಯೇಟ್ರಲ್ಲಿ ನೋಡಿ, ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ತುಂಬ ಖುಷಿಯಾಗುತ್ತೆ. ಒಂದು ಒಳ್ಳೆ ಕನ್ನಡ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ಲಿ ಕೆರೆಬೇಟೆ ವಿಭಿನ್ನವಾದ ಪ್ರಯತ್ನ, ತುಂಬ ಹೊಸ ಪ್ರಯತ್ನ. ನಮ್ಮಲ್ಲಿ ಜನರಲಿ ಆಡಿಯನ್ಸ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಹೊಸ ರೀತಿಯಂಥ ಸಿನಿಮಾಗಳು ಬರಲ್ಲ ಅಥವಾ ಹೊಸ ಪ್ರಯತ್ನಗಳು ಮಾಡಲ್ಲ ಅಂತ. ಐ ಥಿಂಕ್ ಆ ರೀತಿ ಹೇಳೋರಿಗೆ ಇದು ಡೆಫಿನೆಟ್ಲಿ ಅ ಗ್ರೇಟ್ ವಾಚ್. ಯಾಕಂದರೆ ಒಂದು ನೇಟಿವಿಟಿ ಬ್ಯಾಕ್ ಡ್ರಾಪಲ್ಲಿ ಮಾಡಿರೋಂಥ ಸಿನಿಮಾ. ಬಿಕಾಸ್ ನಮಗೆ ಕೆರೆಬೇಟೆ ಬಗ್ಗೆ ಗೊತ್ತಿರಲಿಲ್ಲ, ತುಂಬ ಹೊಸತನ ಇತ್ತು ಸಿನಿಮಾದಲ್ಲಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಕೊನೆವರೆಗೂ ಹಿಡಿದಿಟ್ಕೊಳ್ಳುತ್ತೆ. ಆ್ಯಂಡ್ ಟ್ವಿಸ್ಟ್ ಇದೆ, ನಾನು ಜಾಸ್ತಿ ಹೇಳಲ್ಲ, ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋಂತಹ ಸ್ಕ್ರೀನ್ ಪ್ಲೇ, ತುಂಬ ಟೈಟ್ ಸ್ಕ್ರೀನ್ ಪ್ಲೇ. ನನ್ನ ನಿರ್ದೇಶಕರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಆ್ಯಂಡ್ ನಟಿ ಇಬ್ಬರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಎಲ್ಲ ಆರ್ಟಿಸ್ಟ್ಗಳು ಚೆನ್ನಾಗಿ ಮಾಡಿದ್ದಾರೆ. ತುಂಬ ದಿನಗಳ ನಂತರ ಒಂದು ತುಂಬ ಬೇರೆ ಥರದಂಥ ಒಂದು ಸಿನಿಮಾ ನೋಡಿದಂಥ ಅಭಿನಯ. ನಾವು ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಬೇರೆ ರೀತಿ ಸಿನಿಮಾ ನೋಡಿದಾಗ ತುಂಬ ಖುಷಿ ಆಗ್ತಿತ್ತು. ಆ ರೀತಿಯಾದಂಥ ಒಂದು ಸಿನಿಮಾ ಇದು. ಇಂಥ ಸಿನಿಮಾಗಳನ್ನ ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವಾಗ ಎಷ್ಟು ಸೈಲೆನ್ಸ್ ಆಗಿ ಒಂದು ಸಿನಿಮಾ ಬಂದು, ಈ ಸಿನಿಮಾ ಆದಮೇಲೆ ಒಂದು ಸೆಕೆಂಡು ಈ ಟೈಟಲ್ ಕಾರ್ಡು ಎಲ್ಲ ಮರೆಸ್ಬಿಟ್ಟು ಒಂದು ಸತಿ ಯೋಚನೆ ಮಾಡ್ತೀವಿ. ಅಷ್ಟು ಸೈಲೆಂಟ್ ಮೂಮೆಂಟ್ ಈ ಸಿನಿಮಾನ. ಫಸ್ಟ್ ಆಫ್ ಆಲ್ ಏನಂದರೆ, ನನಗೆ ರಾಜ್ಗುರು ದ ಫಿಲ್ಮ್ಸ್ ಡೈರೆಕ್ಟ್ರು ಬಂದು ನನಗೆ ಲಿಟ್ರಲಿ ಒಂದು 10 ಇಯರ್ಸಿಂದ ನನಗೆ ಗೊತ್ತು. 10 ಇಯರ್ಸಿಂದ ಅವ್ರು ಮಾಡ್ತಾ ಇರೋ ಒಂದು ಪ್ರಯತ್ನ ಆಗಿರಲಿ, ಮಾಡ್ತಾ ಇರೋಂಥ ಸ್ಕ್ರಿಪ್ಟ್ಸ್ ಆಗಿರಲಿ, ಅದು ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು, ಪ್ರೊಡ್ಯೂಸರ್ ಹಿಡಿದು ಹೀರೋ ಸರ್ನ ಹಿಡಿದು ಪ್ರತಿಯೊಂದು ಮಾಡೋಕ್ಕೆ ಬಂದರು. ಆ ಪ್ರಾಸೆಸ್ ನನಗೆ ಗೊತ್ತಿತ್ತು. ಈ ಸಿನಿಮಾ ಬೇರೆ ಯಾವುದೇ ಹೀರೋ ಮಾಡಿದರೂ ನನ್ನ ಪ್ರಕಾರ ಇಷ್ಟು ಕನ್ವಿನ್ಸಿಂಗಾಗಿ ಮಾಡಿರಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿರೋವಂಥವ್ರು ನಮ್ಮ ಗೌರಿ ಸರ್. ನನಗೆ ಆ್ಯಸ್ ಅನ್ ಆಡಿಯನ್ಸ್ ತುಂಬಾ ಇಷ್ಟ ಆಯಿತು. ನನಗೆ ಆ್ಯಕ್ಚುಲಿ ಮಾತು ಬರ್ತಾಯಿಲ್ಲ. ಬಿಕಾಸ್ ಪ್ರತಿಯೊಬ್ಬರು ಆ್ಯಸ್ ಆ್ಯಕ್ಟರ್ಸು, ಆ್ಯಸ್ ಅನ್ ಓವರ್ ಆಲ್ ಒಂದು ಫಿಲ್ಮ್ನ ನೋಡಬೇಕಂದ್ರೆ ಹೊಸ ತಂಡ ಅಂತ ನೀವು ಲೆಕ್ಕಾಚಾರ ತೊಗೊಂಡ್ರು ತುಂಬ ಅಚ್ಚುಕಟ್ಟಾಗಿ, ತುಂಬ ಡಿಫ್ರೆಂಟಾಗಿ ಮಾಡಿದೆ. ಸಿನಿಮಾನ ಬಂದು ನೋಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸದ್ಯದಲ್ಲೇ ಎಲ್ರಿಗೂ ಸಿನಿಮಾ ರೀಚ್ ಆಗುತ್ತೆ. ಪ್ರತಿಯೊಬ್ಬರು ಬಂದು ಸಿನಿಮಾನ ನೋಡ್ತಾರೆ. ಪಬ್ಲಿಕ್ಕಿಗೆ ಈ ಸಿನಿಮಾ ರೀಚ್ ಮಾಡಿಸಿ ಅಂತ ಒಬ್ಬೊಬ್ರಿಗೆ ಕೇಳ್ತೀನಿ ನಾನು ಅಷ್ಟೇ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಸರ್, ನಿಮ್ಮ ಟೀಮಿಗೆ ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯು ಹ್ಯಾವ್ ಡನ್ ಅ ವೆರಿ ಗುಡ್ ಫಿಲ್ಮ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಕೆರೆಬೇಟೆ ಸಿನಿಮಾ ಈಗಷ್ಟೇ ನೋಡ್ಕೊಂಡು ಬಂದ್ವಿ. ಸೊ ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಮಲೆನಾಡಿನ ಸೊಬಗು ಇದರಲ್ಲಿ ಕಾಣಿಸುತ್ತೆ. ಹೀರೋ ಆ್ಯಂಡ್ ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ರಾಜ್ಗುರು ಅವರು ನಾವು ಡೊಳ್ಳು ಸಿನಿಮಾ ಶೂಟ್ ಮಾಡುವಾಗ he was there with us all the time. ಆ್ಯಂಡ್ ಸೊ ತುಂಬ ಒಳ್ಳೆ ಸಿನಿಮಾ. ನನಗೆ ಆ್ಯಕ್ಚುಲಿ ಇವ್ರ ಮೇಲೆ ಕೋಪ ಬರ್ತಾಯಿತ್ತು, ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಮಧ್ಯದಲ್ಲಿ ಒಂದಷ್ಟು ಸೀಕ್ವೆನ್ಸ್ಗಳಲ್ಲಿ. ಅದಾದಮೇಲೆ ಅದಕ್ಕೊಂದು ಜಸ್ಟಿಫಿಕೇಷನ್ ಕೊಡ್ತಾರೆ. ಸೊ ಇಟ್ಸ್ ಅ ವೆರಿ ನೈಸ್ ಮೂವಿ. ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾವನ್ನು ನೋಡಿ. ಆ್ಯಂಡ್ ಎಲ್ಲ ಆಸ್ಪೆಕ್ಟ್ಲಲ್ಲೂ ತುಂಬ ಚೆನ್ನಾಗಿದೆ. ರಾಜ್ಗುರು ಸರ್ ಮುಂದೆ ಒಳ್ಳೆ ನಿರ್ದೇಶಕರಾಗಿ ಗುರುತಿಸ್ಕೊಳ್ಳೋ ಎಲ್ಲ ಲಕ್ಷಣಗಳಿದೆ. ಸರ್, ಆಲ್ ದಿ ಬೆಸ್ಟ್ ಸರ್. ಆ್ಯಂಡ್ ನಿಮಗೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಮೇಡಮ್. ವೆರಿ ನೈಸ್. ಆಲ್ ದಿ ಬೆಸ್ಟ್. ಕೆರೆಬೇಟೆಗೆ ಆಲ್ ದಿ ಬೆಸ್ಟ್. ತುಂಬ ಆ ಮಲೆನಾಡಿನ ಸೊಗಡು ಉಳಿಸ್ಕೊಂಡು ಬಂದಂಥ ಅಪ್ಪಟ ಕನ್ನಡ ಮಣ್ಣಿನ ಕತೆ. ಸೊ ತುಂಬ ಅದ್ಭುತವಾಗಿ ಬಂದಿದೆ. ಸೆಕೆಂಡ್ ಹಾಫ್ ಎಸ್ಪೆಷಲಿ ಹೇಳೋದಾದರೆ ಕ್ಲೈಮ್ಯಾಕ್ಸ್ ಲಾಸ್ಟ್ 30 ಮಿನಿಟ್ಸ್ ಏನಿದೆ, ಆ 30 ಮಿನಿಟ್ಸ್ ನೋಡಿದಾದ್ಮೇಲೆ ಇನ್ನೊಂದ್ಸಲ ಮೂವಿ ನೋಡೋಣ ಅಂತ ಅನಿಸುತ್ತೆ. ಅಂದರೆ ರಿಪಿಟೇಷನ್ ಮೋಡ್ ಥರದ್ದಿದೆ. ಸೊ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಗೌರೀಶ್ ಅವರು. ಮತ್ತು ರಾಜ್ಗುರು ಸರ್ ಹೇಳ್ಬೇಕಂದ್ರೆ ಪವನೋಡಿ ಸರ್ ಟೀಮಲ್ಲಿ ಇದ್ದಾಗ ಒಟ್ಟಿಗೆ ಇದ್ದ ನಾವು ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗಲೂ. ಸೊ ತುಂಬ ಅದ್ಭುತವಾದ ಮೂವಿ. ಅಂದರೆ ಈ ಮಣ್ಣಿನ ಆ ಸೊಗಡು, ಭಾಷಾ ಸೊಗಡು ಮತ್ತು ಆ ಮಣ್ಣಿನ ಕತೆ ಇದಿಲ್ಲ, ತುಂಬ
ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಸರ್. ಹೀರೋಯಿನ್ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಗೋಪಾಲ್ ಸರ್ದೇಶ್ ಪಾಂಡೆ ಸರ್ ಮತ್ತು ಪ್ರತಿಯೊಬ್ಬರು ಕಟ್ಕೊಟ್ಟಿದ್ದಾರೆ ಆ ನೈಜತೆನ, ಆ ಕೆರೆಬೇಟೆ ಇವೆಲ್ಲ ನಾವು ನೋಡಿಲ್ಲದೆ ಇರೋದು. ಸೊ ನೋಡಿದಾಗ ವಾವ್ ಅನಿಸುತ್ತೆ. ಒಂದು ಅಲ್ಲಿನ ಒಂದು ನಮಗೆ ಗೊತ್ತಾಗುತ್ತೆ ಅಲ್ಲಿನ ನೈಜತೆ. ಆ್ಯಕ್ಚುಲಿ ನನಗೂ ಕೆರೆಬೇಟೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಈ ಒಂದು ಸಿನಿಮಾ ನೋಡಾದ್ಮೇಲೆ ಈ ಒಂದು ಕೆರೆಬೇಟೆ ಅಂತ ಒಂದು ಇದೆ ಅಂತ ಖುಷಿ ಆಗ್ತಿದೆ. ಈ ನಮ್ಮ ಮಣ್ಣಿನ ಕಲ್ಚರ್ ಮೂವಿಗಳು ಬರ್ತಿರೋದು ಖುಷಿ ಆಗುತ್ತೆ. ಸೊ ಎಲ್ಲ ಖುಷಿ ಆಗುತ್ತೆ. ಒಂದು ಖುಷಿ ಆಗದೆ ಇರೋ ವಿಷಯ ಏನಂದರೆ ಜನ ಥಿಯೇಟ್ರಿಗೆ ಬರ್ತಾ ಇರೋದು. ಸೊ ನೀವು ಬಂದು ಕನ್ನಡ ಕಥೆಗಳನ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀವಿ. ಎಸ್ಪೆಷಲಿ ಈ ರೀತಿ ಪ್ರಯತ್ನಗಳಾದಾಗ ನೀವು ಬಂದು ನೋಡಲೇಬೇಕು ಅಂತ ಕೇಳ್ಕೊತೀವಿ. ಸೊ ಬನ್ನಿ, ಈ ಮೂವಿಗೆ ಸಪೋರ್ಟ್ ಮಾಡಿ.